ಪ್ರಮೋಷನ್ ಮಾಡೋದು ಎಷ್ಟು ಭಾರ ಅಂತ ಅನ್ಸುತ್ತೆ ನಿಮ್ಗೆ ಅಂತ ಹೇಳಿ? ಯಾಕಂದ್ರೆ ಎಲ್ಲೋದ್ರು ಕೂಡ ಅವ್ರು ಇದ್ದಿದ್ರೆ ಪ್ರಮೋಷನ್ಗೆ ಈಸಿ ಆಗ್ತಿತ್ತು. ಈಗ ಒಂಥರ 100% ನಿಮ್ ಎಲ್ಲಾ ಕಣ್ಣುಗಳಲ್ಲೂ ನೋವು ಕಾಣಿಸ್ತಾ ಇದೆ. ನಿಮ್ಗೆ ಎಷ್ಟು ಭಾರ ಅಂತ ಅನಿಸ್ತಿದೆ ಒಂದು. ಮತ್ತೆ ನಾವು ಶೂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಆ ಬೆನ್ನೋವಲ್ಲೇ ಅವರು ಆಕ್ಟ್ ಮಾಡಿದ್ದು, ಒಂದವರು ಅವರನ್ನ ಲಿಫ್ಟ್ ಮಾಡಿ ಸಡನ್ ಆಗಿ ಮಲಗಿದ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆ ಸಂದರ್ಭದ ಬಗ್ಗೆ ಅವ್ರ ವೇಟ್ ಜಾಸ್ತಿ, ಅದು ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ, ಸೊ ಜೋಕ್ಸ್ ಅಬೌಟ್ ಫಸ್ಟ್ ಕ್ವೆಶ್ಚನ್ ಏನಿದೆ? ಡೆಫಿನೆಟ್ಲಿ ನಾನು ಆಗಲೇ ಮೊದಲೇ ಹೇಳಿದಾಗೆ ದರ್ಶನ್ ಇಲ್ಲದೆ ಇರೋದು ಇಟ್ಸ್ ಅ ವೆರಿ ಬಿಗ್ ಇಟ್ಸ್ ಅ ವ್ಯಾಕ್ಯೂಮ್. ಅದನ್ನ ನಾವು ಯಾವತ್ತೂ ತುಂಬಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಈ ಪ್ರೆಸ್ ಮೀಟ್ನ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೆ, ಬಂದು ಎಲ್ಲೋ ಒಂದ್ ಕಡೆ ಬರ್ತಾರೆ, ನಮ್ಮ ಜೊತೆಯಾಗಿ ಇರ್ತಾರೆ ಅಂತಾನೆ ನಾನು ಅನ್ಕೊಂಡಿದ್ದು. ಸೊ ಆ ನೋವು ಖಂಡಿತ ಇದೆ. ಯಾಕಂದ್ರೆ ದರ್ಶನ್ ನಾನು ಆಗಲೇ ಹೇಳಿದಾಗೆ ಜೊತೆಲಿ ಇದ್ರೆ ಇಟ್ಸ್ ಅ ವೆರಿ ಸೂಪರ್ ಸ್ಟ್ರೆಂತ್ ಫಾರ್ ಮಿ, ನಾಟ್ ಜಸ್ಟ್ ಆಸ್ ಅ ಪರ್ಸನ್, ಆಸ್ ಅನ್ ಆಕ್ಟರ್, ಆಸ್ ಅ ಫ್ರೆಂಡ್ ಆಲ್ಸೋ. ನನಗೆ ಅವ್ರ ಒಂದು ಸ್ಟ್ರೆಂತ್ ಅವರು, ಆಕ್ಚುಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಹಾಗಾಗಿ ಈಸ್ ಡೆಫಿನೆಟ್ಲಿ ಮಿಸ್ಡ್, ಅ ಲಾಟ್ ಮಿಸ್ಡ್. ಅದನ್ನ ಹೇಳಿ ಅವರ ಇಲ್ಲದೇ ಇದ್ರು ಕೂಡ ನಾನು ಇಲ್ಲಿ ತುಂಬ ಇದಾಗ ನಾನು ನೆನೆಸ್ಕೋಬೇಕಾದೇನಂದ್ರೆ ಅವ್ರ ಫ್ಯಾಮಿಲಿ. ಆಕ್ಚುಲಿ ಅದು ವಿಜಯಲಕ್ಷ್ಮಿ ಇರ್ಬೋದು, ದಿನಕರ್ ಇರ್ಬೋದು, ಅವರೆಲ್ಲರೂ ನಮ್ಮ ಜೊತೆಗೆ ಯಾವಾಗಲೂ ಏನೇ ನಿಮ್ಮ ಕೆಲಸ ಬೇಕಾದರೂ ಹೇಳಿ, ನಿಮ್ಗೆ ಏನೇ ಸಪೋರ್ಟ್ ಬೇಕಾದರೂ ಹೇಳಿ, ನಾವು ಮಾಡ್ತೀವಿ ಅಂತ ಜೊತೆಲಿ ನಿಂತರು. ಆ್ಯಂಡ್ ಅದಾದಮೇಲೆ ದರ್ಶನ್ ಅವರ ಸೆಲೆಬ್ರಿಟೀಸ್. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವರು ಅಷ್ಟು ನಮ್ಮನ್ನ ತೊಂದರೆ ಆಗಲಿಲ್ಲ, ನಾವನ್ನ ಮಿಸ್ ಮಾಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ತಳ್ಳಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡ್ತಿದ್ದಾರೆ, ಅವ್ರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್, ಟು ದರ್ಶನ್ ಸೆಲೆಬ್ರಿಟೀಸ್. ಅದೆಂಥ ಸೈನ್ಯ ಕಟ್ಕೊಂಡಿದ್ದಾರೆ ಅಂದರೆ ಅದು ಸುಮ್ಮನೆ ಬರೋ ವಿಷಯ ಅಲ್ಲ ಅದು. ಹಿ ಈಸ್ ಡೆಫಿನೆಟ್ಲಿ ವೆರಿ 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 ಬ್ಲೆಸ್ಡ್ ಟು ಹ್ಯಾವ್ ಸಚ್ ಬ್ಯೂಟಿಫುಲ್ ಫ್ಯಾನ್ಸ್.